ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ನಾನು ನಿಮಗೆ ಇವತ್ತು ನಡೆದಂತಹ 7th ಸ್ಟ್ಯಾಂಡರ್ಡ್ ಸೈನ್ಸ್ ಇದರ ಒಂದು ಕೀ ಆನ್ಸರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲನೇದು ಫಸ್ಟ್ ಕ್ವಶನ್ನಿಗೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಎರಡನೇದಕ್ಕೆ ಆಪ್ಷನ್ ಸಿ, ಮೂರನೇದಕ್ಕೆ ಆಪ್ಷನ್ ಸಿ, ನಾಲ್ಕನೇದಕ್ಕೆ ಆಪ್ಷನ್ ಬಿ ಇದು ರೈಟ್ ಆನ್ಸರ್ ಆಗಿರುತ್ತೆ. ಬಿಟ್ಟ ಸ್ಥಳಗಳನ್ನು ತುಂಬಿರಿ: ಪರಾಗಸ್ಪರ್ಶ, ದೂರ, ಆಮ್ಲಜನಕ, ನೀರಿನ ಮಾಲಿನ್ಯ. ಹಾಗೆ ಥರ್ಡ್ ಮೇನ್ ಬಂದರೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಸಸ್ಯಜನ್ಯ ಸಂತಾನೋತ್ಪತ್ತಿ, ಪ್ರತಿಫಲನ, ಎರಡನೇದು ಪ್ರತಿಫಲನ, ಮೂರನೇದು ನೀರಿನ ಮರುಪೂರಣ, ಉದಾಹರಣೆಗೆ ಬಟ್ಟೆ ತೊಳೆದ ನೀರನ್ನು ಗಿಡಗಳಿಗೆ ಅಥವಾ ಶೌಚಾಲಯಕ್ಕೆ ಬಳಸುವುದು, ಖಾಲಿ ಇರುವ ಪ್ರದೇಶಗಳಲ್ಲಿ ಹೊಸದಾಗಿ ಗಿಡಮರಗಳನ್ನು ಬೆಳೆಸಿ ಕಾಡು ನಿರ್ಮಿಸುವುದಕ್ಕೆ ಅರಣ್ಯೀಕರಣ ಎನ್ನುತ್ತಾರೆ. ಇದು ನಾಲ್ಕನೇದು. ಹೀಗೆ 2-3 ವಾಕ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೀ ಆನ್ಸರ್ ಕೂಡ ಇಲ್ಲಿದೆ. 2-3 ವಾಕ್ಯಗಳದ್ದು ನೀವು ನೋಡ್ಬೋದು. ಓಕೆ, ಸೊ ಇದಿಷ್ಟು 5 ಪ್ರಶ್ನೆಗಳಿಗೆ, 2-3 ವಾಕ್ಯಗಳಲ್ಲಿ 5 ಪ್ರಶ್ನೆಗಳಿಗೆ ಉತ್ತರ ಇದೆ. ನೆಕ್ಸ್ಟ್ ಬರುವಂಥದ್ದು ಲೆಕ್ಕಾಚಾರ, ಸರಾಸರಿ ವೇಗ, ದೂರ, ಕಾಲ. ಸೊ ಈ ರೀತಿಯಾಗಿ ಫ್ಯೂಸ್ ತಂತಿ ಕರಗಲು ಕಾರಣ: ಹೆಚ್ಚಿನ ವಿದ್ಯುತ್ ಹರಿವು ಉಂಟಾದಾಗ ತಂತಿಯಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಫ್ಯೂಸ್ ತಂತಿಯ ಕರಗುವ ಬಿಂದು ಕಡಿಮೆ ಇರುವುದರಿಂದ ಅದು ಕರಗಿ ವಿದ್ಯುತ್ ಸ್ಪರ್ಶ ಸಂಪರ್ಕವನ್ನು ಕಡಿತಗೊಳಿಸಲಾಗುವುದು. ಈ ರೀತಿ. ನೆಕ್ಸ್ಟು ನಿಮ್ನ ದರ್ಪಣದ ಉಪಯೋಗಗಳು: ದಂತವೈದ್ಯರು ಹಲ್ಲುಗಳನ್ನು ಪರೀಕ್ಷಿಸಲು ಬಳಸುತ್ತಾರೆ. ವಾಹನಗಳ ಹೆಡ್ಲೈಟ್ಗಳಲ್ಲಿ ಬೆಳಕನ್ನು ಕೇಂದ್ರೀಕರಿಸಲು. ಸೊ ಈ ರೀತಿಯಾದಂಥ ಉಪಯೋಗಗಳನ್ನು ಹಾಕಿದ್ದಾರೆ. ನೆಕ್ಸ್ಟ್ ಕಾಡುಗಳನ್ನು ಸಂರಕ್ಷಿಸಬೇಕು ಹೇಗೆ, ಅದನ್ನು ಒಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೂವಿನಿಂದ ಹಣ್ಣಿನವರೆಗೆ ವಿಕಾಸದ ಹಂತಗಳು. ಸೊ ಇದಿಷ್ಟು ಕೂಡ 7ನೇ ತರಗತಿಯ ಕೀ ಆನ್ಸರ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.